ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಹೆಸರು ರಾಮ ಅಂತ, ಜೆ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರಿಂದ. ಸರ್ ಇದು ಬ್ಯಾಟ್ರಿ ಸ್ಪ್ರೇಯರ್ ಎಲ್ಲರೂ ನೋಡಿರ್ತೀರಿ ಸರ್, ಡಬಲ್ ಬ್ಯಾಟ್ರಿ ಡಬಲ್ ಪಂಪ್ ಅಂತ. ಬಟ್ ಎಲ್ಲವೂ 15ರಿಂದ ಹಬ್ಬ ಅಂದ್ರೆ 20 ಬಂದ್ರೆ ಭಾರಿ ಗಗನ ಆಯ್ತು ಸರ್. 15ರಿಂದ 20 ಬಂದ್ರೆ ಭಾರಿ ಗಗನ ಆಯ್ತು. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ 30ರಿಂದ 35 ಬರುತ್ತೆ ಅಂತ ಕಂಪನಿಯವನು ಚಾಲೆಂಜ್ ಮಾಡಿ ಕೊಟ್ಟಿದ್ದಾನೆ ನನಗೆ. ಆಲ್ರೆಡಿ 30ರಿಂದ 35 ಟ್ಯಾಂಕ್ ಬರುತ್ತೆ. ಸ್ಪ್ರೇ 20 ಲೀಟರ್ ಇದು, 16 ಲೀಟರ್ ಅಲ್ಲ. 16 ಲೀಟರ್ ಮಾಮೂಲಾಗಿ ಬರೋದೆಲ್ಲ 16 ಲೀಟರ್ ಬರ್ತಾವೆ. ಇದು 20 ಲೀಟರ್ದು ಫಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್, ಫಸ್ಟ್ ಡಬಲ್ ಬ್ಯಾಟ್ರಿ ಡಬಲ್ ಪಂಪ್ ಇದೆ. ಸೊ ಇದಕ್ಕೆ ಏನಂದ್ರೆ 30ರಿಂದ 35 ಟ್ಯಾಂಕ್ ಬಂದೇ ಬರುತ್ತೆ, ಡೌಟ್ ಇಲ್ಲ. ಅದರಲ್ಲಿ ಇಬ್ರು ಹೊಡಿಬೇಕಾಗತ್ತೆ. ಈಗ ಪೆಟ್ರೋಲ್ ಪಂಪ್ಗೆ ಪೆಟ್ರೋಲ್ ಇಂಜಿನ್ ತಗಂತೀವಲ್ಲ ಬೆಣ್ಣಗೆ ಹಾಕೊಳ್ಳೋದು, ಅದಕ್ಕೊಂದು 3-4 ಲೀಟರ್ ಹಿಡ್ಕೊಂಡೇ ಹೋಗ್ಬೇಕು ಹೊಲಕ್ಕೆ. ಪೆಟ್ರೋಲ್ ಹಿಡ್ಕೊಂಡು ಹೋಗ್ಬೇಕು ಅದು ಹಾಕಕ್ಕ. ಇದು ಅದಂಗಲ್ಲ, ಒಂದ್ಸಲ ಚಾರ್ಜ್ ಮಾಡ್ಕೊಂಡ್ರೆ ಇಬ್ಬರು ತಗೊಂಡು ಹೋಗ್ಬೇಕಾಗತ್ತೆ ಹೆಚ್ಚು ಕಮ್ಮಿ. ಯಾಕಂದ್ರೆ ಒಬ್ಬರು 30-35 ಟ್ಯಾಂಕ್ ಹೊಡಿಯಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಒಬ್ಬರು 30 ಯಾವ್ದು ಹೊಡಿಯಲ್ಲ ಸರ್. 15 ಲಾಸ್ಟ್, 15-20 ಅಂದ್ರೆ ದೊಡ್ಡ ಗಗನ ಆಯ್ತು ಅಲ್ಲಿಗೆ. ಅವ್ರಿಗೆ ಆಯ್ತು ಡಬಲ್ ಕೂಲಿ ಕೊಡ್ಬೇಕಂತಾರೆ ಈಗ, ಹಂಗೈತಿ. ಸೊ ಇದು ಡಬಲ್ ಪಂಪ್ ಅಂತೀವಲ್ಲ, ಚೆನ್ನಾಗಿದೆ. ಇದು ಇನ್ನೊಂದು ಏನು ವೆರೈಟಿ ಅಂದ್ರೆ ಬೆನ್ನಿಗೂ ಹಾಕ್ಯಬಹುದು. ಇಂಥದ್ದು ಏನಾದ್ರು 50 ಮೀಟರ್ ಹಳೇದು ಏನಾದ್ರು ಇದ್ರೆ ಒಂದು ಜಾಗದಲ್ಲಿ ಕುಂದ್ರಿಸಿ, ಬದು ಮೇಲೆ ಕುಂದ್ರಿಸಿ ಒಬ್ಬರನ್ನ ಎಣ್ಣೆ ಹಾಕ್ಯಂತಿರ್ರಿ, ಕಲ್ಸ್ಕೊಂತ ನಾವು ಹೊಡ್ಕಂತಿರ್ತೀವಂತ ಹೊಡ್ಕಂತಿರ್ಬೋದು. 50 ಮೀಟರ್ ಅಂದ್ರೆ 160 ಅಡಿ 166 ಅಡಿ ಮಠ ಇದು ಸಪೋರ್ಟ್ ಮಾಡುತ್ತೆ. ಆರಾಮಾಗಿ ಒಂದ್ ಕಡೆ ಕುಂದ್ರಿಸ್ಬಿಟ್ಟು ಹೊಡಿತಾ ಇರ್ಬೋದು ಸರ್, ಆರಾಮಾಗಿ ಆಗುತ್ತೆ. ಅದ್ರಲ್ಲಿ ಡೌಟ್ ಇಲ್ಲ. ಅವ್ರು ಬೇಕಾದ್ರೆ ಆಲ್ರೆಡಿ ನಿಮ್ ಚೆಕಿಂಗ್ ಮಾಡಿ ತೋರಿಸಿದ್ವಿ. ಅವರು ಬರ್ಲಿ, ಅವರು ಇದು ತಗಂತೀವಿ ಅಂದ್ರೆ ಇದನ್ನು ಚೆಕ್ ಮಾಡಿ ಕೊಟ್ಟು ತೋಡ್ತೀವಿ, ಟೆನ್ಷನ್ ಇಲ್ಲ. ಇದೇನಿಲ್ಲ ಅಂದ್ರೆ ಒಂದು 10 ಅಡಿಗೆ ಹೆಚ್ಚು ಕಮ್ಮಿ ಐತಿ. ಈಗ 3 ವೆರೈಟಿ ಗನ್ ಕೊಡ್ತಾ ಇದೀವಿ, 3 ವೆರೈಟಿ ಗನ್ನು. ಬಟ್ ಏನಂದ್ರೆ ಪೆಟ್ರೋಲ್ ಪಂಪ್ ಯೂಸ್ ಮಾಡೋದು ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಅದ್ರ ಏನಂತಾರೆ ಸರ್, ರಿಪೇರಿನೂ ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ, ಬಟ್ ರೊಕ್ಕನು ಪೆಟ್ರೋಲ್ಗೆ ಜಾಸ್ತಿ. ಪಾಕೆಟ್ ಎಲ್ಲ ಹಾಳಾಗುತ್ತೆ, ದುಬಾರಿ ಆಗೈತಿ, ಹಾಳಾಗುತ್ತೆ. ಟೆನ್ಷನ್ ಇಲ್ಲ, ಇದರಲ್ಲಿ ಏನಿಲ್ಲ. ಇದನ್ನ 15-20 ದಿವಸಕ್ಕೆ ಒಂದ್ಸಲ ಆನ್ ಮಾಡಿ ಆಫ್ ಮಾಡ್ತಿರ್ಬೇಕು. ಅಂದ್ರೆ ಬಳಸ್ತಾ ಇರ್ಬೇಕು. ಬಳಸಿಲ್ಲ ಅಂದ್ರೆ ಬ್ಯಾಟ್ರಿ ಹೋಗುತ್ತೆ. ಬಿಟ್ರೆ ಬಳಸ್ತಾ ಇದ್ರೆ ಏನಿಲ್ಲ ಅಂದ್ರೆ ಒಂದು 3 ವರ್ಷ ಪಕ್ಕ ಬಂದೇ ಬರುತ್ತೆ. ಬ್ಯಾಟ್ರಿ 3 ವರ್ಷ ಬರುತ್ತೆ. ಆಲ್ರೆಡಿ ಬಹಳ ದಿನ ಆಯ್ತು ಕಂಪನಿಯವನು ಮಾರಕತ್ತು. ಸೊ ನಮಗೆ ಈಗ ಪರಿಚಯ ಮಾಡಿಕೊಟ್ಟಿದ್ದಾನೆ, ನೀವು ತಗೊಳ್ಳಿ ಸರ್, ಮಾರಿ ಪೆಟ್ರೋಲ್ ಪಂಪ್ ನ ಬಿಟ್ಬಿಡಿ ಅಂತ ಅವನೇ ಹೇಳಿದಾನೆ. ಸೊ ನಾವು ಇದನ್ನು ಪ್ರಮೋಟ್ ಮಾಡಕತ್ತೀವಿ ಸರ್. ಈಗ ಪೆಟ್ರೋಲ್ ಪಂಪ್ ಬೇಡ ಅಂತ ಅವರು ಮಾರೋದು ಬಂದ್ ಮಾಡಿದ್ದಾರೆ ಆಲ್ರೆಡಿ. ಸೊ ಚೆನ್ನಾಗೈತಿ, ಹೈ ಕ್ವಾಲಿಟಿ ತಂದಿನ ಸರ್ ಅಂದಾನೆ. ಹೈ ಕ್ವಾಲಿಟಿ A to Z ಹೆಂಗ್ ಬೇಕಾದ್ರೂ ಟೆಸ್ಟ್ ಮಾಡಿ ಕೇಳ್ರಿ ಅಂತ ಹೇಳಿದಾನೆ ನಮಗೆ. ನಾವು ಆಲ್ರೆಡಿ ಮಾಡ್ಕೊಂಡಾಯ್ತು ನಮ್ಮ ಕಡೆಯಿಂದ. ಬೇಕಾದ್ರೆ ಅವ್ರು ಯಾರಾದ್ರೂ 4-5 ಬೇಕು ಅನ್ನೋರು ಇದ್ರೆ ಊರಲ್ಲಿ ಒಂದ್ ತಗೊಂಡು ನೋಡ್ಕೊಂಡು ಒಂದ್ ವಾರ 10 ದಿವಸ ನೋಡಿ ಚೆಕ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಇನ್ನೊಂದು 4-5 ತಗೋಬಹುದು. ಸರ್. ಅದೇ ಬೇಕಾದ್ರೆ ಒಂದ್ ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಾವ್ ಹೇಳಿದ್ದು ಸುಳ್ಳ. ನಮಗೆ ದೊಡ್ಡ ಬೂಮ್ ಸ್ಪ್ರೇಯರ್ ಅದೇ ಪೆಟ್ರೋಲ್ ಪಂಪ್ ಅವೆಲ್ಲ ದುಬಾರಿ ಕಾಸ್ಟ್ ಸರ್. ಕಾಸ್ಟ್ ಇದೆ ಸರ್. ಬಟ್ ಇದೇನಂದ್ರೆ ನಮ್ದು ಸಣ್ಣ ಪ್ರಾಣಕ್ಕೆ, ಸಣ್ಣ ರೈತರಿಗೆ ಇದೇನು 50 ಮೀಟರ್ ಪೈಪ್ ಐತಿ ಮನೆಯಲ್ಲಿ ಹಳೆಯದು ಹಾಕ್ಯಂತೀನಿ ಸರ್ ಅಂದ್ರೆ ಇದನ್ನ ಹಾಕ್ಯಬಹುದು, ಇಲ್ಲ ಹೊಸ ತಗೋಬಹುದು. ಒಂದ್ ಜಾಗದಲ್ಲಿ ಕುಂದ್ರಿಸಿ, ಒಬ್ಬರು ಕುಂದ್ರಿಸಿ ಎಣ್ಣೆ ಕಲ್ಸ್ಕೊಂತ ಬಾಯರಲ್ಲು ನೀರು ಕಾಲು ಬಗಲಾಗ ಆರಾಮಾಗಿ ಹೊಡ್ಕೋಬಹುದು ಸರ್. ಸೊ ಇದು ಸ್ವಲ್ಪ ಈಸಿ ಆದಂಗೆ ಸರ್. ಹಳೆ ಬ್ಯಾಟ್ರಿ ನಮ್ಗೆ ಚಾರ್ಜ್ ಆಗಲ್ಲ, ಏನೋ ಒಂದು ಇದೆ ಸರ್. ಇದಕ್ಕೆ ಏನಾದ್ರು ಆತರ ಸಮಸ್ಯೆ ಸರ್? ಆಲ್ಮೋಸ್ಟ್ ನಾವು ಚೆಕ್ ಮಾಡಿ ಹೊಡೆದೇ ಕೊಡ್ತೀವಿ ಸರ್. ಇದರಲ್ಲಿ ಏನು ಆಗಲ್ಲ. ಈಗ ಮಳೆ ಬಂದ್ರು ಕೂಡ ಮಳೆ ನೀರು ಎಲ್ಲಿ ಒಕ್ಕಣಂಗಿಲ್ಲ, ಎಲ್ಲ ಪ್ರೂಫ್ ಐತಿ. ಇಲ್ಲಿ ಎಲ್ಲ ನೀರು ಬಂದು ಇಲ್ಲಿ ಸೋರ್ತಾವ, ಬಿಟ್ರೆ ಎಲ್ಲಿ ಒಳಗೋಗಲ್ಲ. ಈ ಡಿಸೈನ್ ಐತಲ್ಲ, ಮಳೆ ನೀರೆಲ್ಲ ನೀವು ಸುರಿದ್ರು ಬ್ಯಾಟ್ರಿ ಒಳಗೋಗಲ್ಲ. ನೀವೇನೋ ನೀರಲ್ಲಿ ಅದ್ದಿದ್ರೆ ಮಾತ್ರ, ಕೆರೆಯಲ್ಲಿ ಏನಾದ್ರು ಅದ್ದಿದ್ರೆ ಮಾತ್ರ ಪ್ರಾಬ್ಲಮ್ ಬರುತ್ತೆ. ಬಟ್ ಮಳೆ ಗಿಳೆ ಬಂದ್ರು ಏನೂ ಆಗಲ್ಲ. ಆ ಡಿಸೈನ್ ಐತಿ ಇಲ್ಲಿ. ಅಷ್ಟೇ ಕಾರ್ಗೆ ಕೊಟ್ಟಿರ್ತಾನಲ್ಲ ಅದೇನೋ ಒಂದು ಆ ಟೈಪ್ ಐತಿ, ಎಲ್ಲ ಒರಿಜಿನಲ್ ಐತಿ, ಡೌಟ್ ಇಲ್ಲ. ಸೊ ಅವ್ರು ಹೇಳ್ತಾ ಇದೀವಲ್ಲ ಸರ್, ಬೇಕಾದ್ರೆ ಒಂದು ತಗೊಂಡು ಟೆಸ್ಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗೈತಿ. ಈಗ ಹೊರಗೆ ಬ್ಯಾಟ್ರಿ 16 ಲೀಟರ್ ಬರ್ತವೆ, ಹಬ್ಬ ಅಂದ್ರೆ 15ರಿಂದ 20 ಟ್ಯಾಂಕು. ಇದು ನಂದು 35 ಟ್ಯಾಂಕು ಪ್ಲಸ್ 50 ಮೀಟರ್ ಸಪೋರ್ಟ್. ಇಷ್ಟು ಹಳೆವೇನಂದ್ರೆ ಸರ್ ಒಂದು 15 ಲೀಟರ್ ಟ್ಯಾಂಕ್, ಭಾಳ ಅಂದ್ರೆ 10ರಿಂದ 15 ಟ್ಯಾಂಕ್ ಅಷ್ಟೇ ಸ್ಪ್ರೇ ಆಗುತ್ತೆ. ಇದು 20 ಲೀಟರ್ 30ರಿಂದ 35 ಡೌಟ್ ಇಲ್ಲ. ಟ್ಯಾಂಕ್ ಸ್ಪ್ರೇ ಮಾಡ್ಬೋದು ಸರ್ ಆರಾಮಾಗಿ. ಅಷ್ಟೊಂದು ಕೆಪಾಸಿಟಿ ಐತಿ. ಒರಿಜಿನಲ್ ಬ್ಯಾಟ್ರಿ, ISO ಸ್ಟ್ಯಾಂಡರ್ಡ್ ಐತಿ, ಎಲ್ಲ ಚೆನ್ನಾಗಿ. ಹೌದು ಸರ್, ಆಸ್ಟ್ರಿಜ್ ಅಂತ ಒಳ್ಳೆ ಮಾಲು, ಟಾಪ್ ಗೇಜ್, ಟಾಪ್ ರೇಟೆಡ್ ಮಾಲು, ಡೌಟ್ ಇಲ್ಲ. ಅದ್ರಲ್ಲಿ ಮಿಷನ್ ಏನೇನ್ ಅದಾವ ಎಲ್ಲವೂ ಒಳ್ಳೆ ರೇಟ್ ಇರ್ತಾವ. ಸ್ವಲ್ಪ ನಾರ್ಮಲ್ ಕಿನ್ನ IST ಇರ್ತಾವ. ಒಂದು ರೈತರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಸರ್. ಈಗ ಅವ್ರು ಮರ್ತು ಬಿಡ್ಬೇಕು, ಪೆಟ್ರೋಲ್ ಬ್ಯಾಡಪ್ಪ ಅನ್ಬೇಕು ನೋಡಿ. ನೆಕ್ಸ್ಟ್ ಆ ರೀತಿ ಮಾಡಿದೀವಿ. ಟೆನ್ಷನ್ ಇಲ್ಲ. ನೋಡ್ರಿ ಸರ್, ನೀವು ಬೇಕಾದ್ರೆ ರೈತರನ್ನ ನಂಬರ್ ಕೊಡ್ತೀವಿ, ತಗೊಂಡಿದ್ದು ನೀವು ಕೇಳಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. 3 ಪೀಸ್ ತರಿಸಿದ ಮೇಲೆನೆ ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ಬೇರೆ ಮತ್ತೆ 3 ಪೀಸ್ ಟೆಸ್ಟ್ ಮಾಡ್ಕೊಂಡು ಇವತ್ತು ರೈತರಿಗೆ 6-10 ಹೆಂಗಂದ್ರೆ ಸ್ವಲ್ಪ ಲಾಟ್ ತರ್ತಾ ಇದ್ದೀನಿ ಫಸ್ಟ್ ಮಾಡಿ.